ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಮದುವೆಗಳ ಸೀಸನ್ ಅಥವಾ ಈವೆಂಟ್ಗಳ ಸೀಸನ್. ಬೇಸಿಗೆ ಟೈಮ್ ಅಂತ ಅಂದರೆ ಏನಾದರೂ ಒಂದು ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೆ ಇದ್ದೇ ಇರುತ್ತೆ. ಆದರೆ ನಾವು ರೆಡಿ ಆಗಿರಲ್ಲ, ಮುಖ ತುಂಬ ಡಲ್ ಆಗಿರುತ್ತೆ, ಫೇಶಿಯಲ್ ಮಾಡ್ಕೊಳ್ಳೋಷ್ಟು ಪುರ್ಸೊತ್ತಿರಲ್ಲ, ಟೈಮ್ ಇರಲ್ಲ, ಬ್ಯೂಟಿ ಪಾರ್ಲರ್ಗೆ ಹೋಗೋದಕ್ಕೆ ಟೈಮ್ ಸಿಗಲ್ಲ. ಅವಾಗ ಏನು ಮಾಡೋದು? ಇನ್ಸ್ಟೆಂಟಾಗಿ ಮನೆಯಲ್ಲಿ ಏನಾದರೂ ಉಪಾಯ ಮಾಡಿಕೊಂಡು ನಮ್ಮ ಮುಖ ಗ್ಲೋ ಆಗೋ ಥರ ಮಾಡ್ಬೋದಾ? ನ್ಯಾಚುರಲ್ ಆಗಿ ಏನನ್ನಾದರೂ ಟ್ರೈ ಮಾಡ್ಬೋದು ಇನ್ಸ್ಟೆಂಟಾಗಿ ನಮ್ಮ ಮುಖಕ್ಕೆ ಗ್ಲೋ ಕೊಡಬೇಕು ಅಂತಂದರೆ. ಈವೆಂಟ್ ಅಥವಾ ಫಂಕ್ಷನ್ಗೆ ಹೋಗೋಕ್ಕಿಂತ 1 ಗಂಟೆ ಮುಂಚೆ ಕೆಲವೊಂದು ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿ ಸಿಂಪಲ್ ಫೇಶಿಯಲನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ನಿಮಗೆ ಇನ್ಸ್ಟೆಂಟಾಗಿ ಗ್ಲೋ ಸಿಗುತ್ತೆ. ನೀವು ತಲೆನೇ ಕೆಡಿಸ್ಕೊಳ್ಬೇಕಾಗಿಲ್ಲ. ನಿಮ್ಮ ಮುಖ ಚೆಂದ ಆಗುತ್ತೆ, ಬ್ರೈಟ್ ಆಗುತ್ತೆ, ಆರಾಮ್ಸೆ ಲೈಟಾಗಿ ಮೇಕಪ್ ಮಾಡಿಕೊಂಡು ಗ್ಲೋ ಆಗೋ ಥರ ನೀವು ಹೋಗ್ಬೋದು ಈವೆಂಟ್ಗಳಿಗೆ. ಹಾಗಾದರೆ ಏನು ಮಾಡಬೇಕು? ಇವತ್ತಿನ ವಿಡಿಯೋದಲ್ಲಿ ಕ್ಲೀನಾಗಿ ಒಂದು ಸಿಂಪಲ್ ಫೇಶಿಯಲ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಇದು ನನ್ನ ಹೊಸ ಚಾನೆಲ್ ಅಮ್ಮೀಸ್ ಗ್ಲೋ ಅಂತ ಅಂದ್ಬಿಟ್ಟು. ಇದರಲ್ಲಿ ಬ್ಯೂಟಿ ಟಿಪ್ಸ್, ಸ್ಕಿನ್ ಕೇರ್ ಟಿಪ್ಸ್ ಮತ್ತು ಹೇರ್ ಕೇರ್ ಟಿಪ್ಸ್ಗಳ ಬಗ್ಗೆ ನಾನು ಮಾಹಿತಿಗಳನ್ನು ಹಂಚ್ತಾ ಇರ್ತೇನೆ. ನೀವೇನಾದರೂ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ. ಈಗ ಈ ಸಿಂಪಲ್ ಫೇಶಿಯಲ್ ಬಗ್ಗೆ ನೋಡೋಣ. ಫಸ್ಟ್ ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಹಾಲನ್ನು ತಗೊಳ್ಳಿ. ಹಸಿ ಹಾಲಿದ್ರೆ ತುಂಬ ಒಳ್ಳೆಯದು, ಅಥವಾ ಕಾಯಿಸಿದ ಹಾಲಿದ್ರೂ ಓಕೆ. ಆದರೆ ನಿಮ್ಮ ಸ್ಕಿನ್ ತುಂಬ ಆಯಿಲ್ ಅಂತ ಅನಿಸಿದ್ರೆ ಹಾಲು ಬೇಡ, ಅದರ ಬದಲು ರೋಸ್ ವಾಟರ್ ಬರುತ್ತಲ್ವ, ಅದನ್ನ ತಗೊಳ್ಳಿ. ಒಂದು ಕಾಟನ್ ಹತ್ತಿ ಉಂಡೆಯನ್ನು ತಗೊಳ್ಳಿ, ಹಾಲಿಗೆ ಅದ್ಬಿಟ್ಟು ಕ್ಲೀನಾಗಿ ಮುಖಕ್ಕೆ ನೀವು ವೈಪ್ ಮಾಡಬೇಕು, ಕ್ಲೀನಾಗಿ ಒರೆಸ್ಬೇಕು. ಮುಖ ಕುತ್ತಿಗೆ ಎಲ್ಲ ಕ್ಲೀನಾಗಿ ಒರೆಸ್ಬೇಕು. ಸ್ವಲ್ಪ 2 ನಿಮಿಷ ಎಲ್ಲ ಕಡೆ ಕ್ಲೀನಾಗಿ ಒರೆಸ್ಕೋಬೇಕು. ಆಗ ಏನಾಗುತ್ತೆ ಅಂತಂದರೆ, ಹಾಲಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಇರುತ್ತೆ. ಇದು ನಿಮ್ಮ ಸ್ಕಿನ್ನನ್ನು ಡೀಪ್ ಕ್ಲೀನ್ ಮಾಡಲಿಕ್ಕೆ ತುಂಬ ಬೆಸ್ಟ್. ಮತ್ತು ಇದು ನಿಮ್ಮ ಸ್ಕಿನ್ನಿಗೆ ಹೈಡ್ರೇಟ್ ಕೂಡ ಮಾಡುತ್ತೆ, ಗ್ಲೋನೆಸ್ಸನ್ನು ಕೂಡ ಕೊಡುತ್ತೆ. ಸಿಕ್ಕಾಪಟ್ಟೆ ಆಯಿಲ್ ಸ್ಕಿನ್ ಅವರಾದರೆ ನೀವು ರೋಸ್ ವಾಟರಲ್ಲಿ ಮುಖನ ಕ್ಲೀನ್ ಮಾಡ್ಕೊಳ್ಳಿ. ಸೇಮ್ ಮೆಥಡ್. 1 ಚಮಚದಷ್ಟು ರೋಸ್ ವಾಟರ್ ತಗೊಳ್ಳಿ, ಹತ್ತಿ ಉಂಡೆನ ಅದ್ದಿ ಮುಖನ ಕ್ಲೀನಾಗಿ ಒರೆಸ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೇನೆ, ನೀವು ರೋಸ್ ವಾಟರ್ ಏನನ್ನಾದರೂ ಮುಖಕ್ಕೆ ಹಚ್ಕೊಳ್ಳೋಕ್ಕಿಂತ ಮುಂಚೆ ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಏನು ಅಂತಂದರೆ, ಆದಷ್ಟು ಪ್ಯೂರ್ ಆಗಿರೋದನ್ನೇ, ಒಳ್ಳೆ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ಗಳನ್ನೇ ಬಳಸಿ. ಮುಖಕ್ಕೆ ಬಳಸುವಾಗ ಅದು ಕಾಸ್ಮೆಟಿಕ್ಸ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಕಮ್ಮಿ ಬಜೆಟಿಗೆ ಸಿಗುತ್ತೆ, ಕಮ್ಮಿ ಖರ್ಚಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಸಿಕ್ಕಿದನ್ನೆಲ್ಲ ತಗೊಂಬಂದು ನಾವು ಹಚ್ತಾ ಇದ್ದರೆ ಅದರಲ್ಲಿ ಕೆಮಿಕಲ್ ಜಾಸ್ತಿ ಇರುತ್ತೆ. ನಿಮ್ಮ ಸ್ಕಿನ್ನನ್ನು ಹಾಳು ಮಾಡುವಂಥ, ಡ್ಯಾಮೇಜ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಮುಖಕ್ಕೆ ಏನನ್ನಾದರೂ ಬಳಸಿ ಫೀಡ್ಬ್ಯಾಕ್ ಚೆಕ್ ಮಾಡ್ಕೊಳ್ಳಿ, ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ, ಒಳ್ಳೆ ಕ್ವಾಲಿಟಿಯ ಪ್ರಾಡಕ್ಟನ್ನೇ ಬಳಸಿ. ಸೊ ಕ್ಲೆನ್ಸಿಂಗ್ ಮುಗಿಯಿತು. ನಿಮಗೆ ಒಳ್ಳೆಯ ರೋಸ್ ವಾಟರ್ದೆಲ್ಲ ಲಿಂಕ್ ಬೇಕು ಅಂತಂದರೆ ಒಂದ್ಸರಿ ಈ ನನ್ನ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡ್ಕೊಳ್ಳಿ, ಬೇಕಾದರೆ ಲಿಂಕ್ ಹಾಕಿರ್ತೇನೆ. 1. 2ನೇದು, ಕ್ಲೆನ್ಸಿಂಗ್ ಮುಗಿಯಿತು. ಮುಖನ ಕ್ಲೀನಾಗಿ ಹಾಲಲ್ಲಿ ಒರೆಸ್ತೀರಾ. ಅದಾದ ನಂತರ ಒಂದು ಬಟ್ಟೆಯಲ್ಲಿ ಅಥವಾ ಸ್ವಲ್ಪ ನೀರನ್ನು ಹಾಕಿ ತೊಳ್ಕೊಂಡ್ಬಿಟ್ಟು ಹಾಗೆ ಬಟ್ಟೆಯಲ್ಲಿ ಒರೆಸ್ಬೇಡಿ. ಈಗ 2ನೇ ಸ್ಟೆಪ್, ಸ್ಕ್ರಬ್. ಮುಖದಲ್ಲಿರುವಂಥ ಡೆಡ್ ಸ್ಕಿನ್ ಎಲ್ಲ ಹೋಗಬೇಕು. ಸ್ಕಿನ್ ಎಕ್ಸ್ಫಾಯ್ಲೇಟ್ ಆಗಿ ಸ್ಕಿನ್ ಗ್ಲೋ ಬರಬೇಕು, ಸಾಫ್ಟ್ನೆಸ್ ಬರಬೇಕು, ಸ್ಮೂತ್ನೆಸ್ ಬರಬೇಕು ಅಂತಂದರೆ ನಾವು ಸ್ಕ್ರಬ್ ಮಾಡಬೇಕು. ಅದಕ್ಕೇನು ಬೇಕು? ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ನಿಮಗೆ ಬೇಕಾಗಿರುವಂಥದ್ದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿಯ ಅಕ್ಕಿ ಹಿಟ್ಟು. ಅಂದರೆ ಕಲೆ ಬೆರಕೆ ಏನಾದರೂ ಇದ್ರೆ ಏನಾಗುತ್ತೆ ಅಂತಂದರೆ ನಮ್ಮ ಸ್ಕಿನ್ ಮೇಲೆ ರಿಯಾಕ್ಷನ್ ಆಗ್ಬೋದು ಅಂತ ನಾನು ಮತ್ತೆ ಪ್ಯೂರ್ ಆಗಿರುವಂಥದ್ದು ಅಂತ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇರೋದು. ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಳ್ಳಿ, ಒಂದು ಸ್ವಲ್ಪ ಮೊಸರನ್ನು ಅದಕ್ಕೆ ಬೇಯಿಸಿ 1-2 ಡ್ರಾಪ್ ಜೇನುತುಪ್ಪ ಸೇರಿಸಿ. ಇಷ್ಟೇ ಸಾಕು. ಮೊಸರು, ಅಕ್ಕಿ ಹಿಟ್ಟು, ಜೇನುತುಪ್ಪ ಇಷ್ಟೇ ಸಾಕು. ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಕೈಯಿಂದ ತಗೊಂಡು ಮುಖಕ್ಕೆ ಕ್ಲೀನಾಗಿ ನೀವೊಂದು 5 ನಿಮಿಷ ಸ್ಕ್ರಬ್ ಮಾಡಬೇಕು. ಈ ಥರ ಸ್ಕ್ರಬ್ ಮಾಡುವಾಗ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಮುಖದಲ್ಲಿ ತುಂಬ ಮೊಡವೆಗಳಿದೆ, ಆ್ಯಕ್ಟಿವ್ ಪಿಂಪಲ್ಸ್ ಇದೆ, ಏನಾದರೂ ಗಾಯ ಇದೆ ಅಂತಂದರೆ ನೀವು ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಮಾಡುವಂಗಿದ್ರೂ ಕೂಡ ಲೈಟಾಗಿ ಮಾಡಿ. ಆದರೆ ಜಾಸ್ತಿ ಪಿಂಪಲ್ಸ್, ರ್ಯಾಷಸ್ ಅಥವಾ ಏನಾದರೂ ಗಾಯ ಇದ್ದರೆ ಮಾಡೋದಕ್ಕೆ ಹೋಗಬೇಡಿ. ತುಂಬ ಸೆನ್ಸಿಟಿವ್ ಸ್ಕಿನ್ ನಿಮ್ಮದು ಅಂತಂದರೆ ಲೈಟಾಗಿ ಸ್ಕ್ರಬ್ ಮಾಡಿ. ಜಾಸ್ತಿ ಒತ್ತಿ ಸ್ಕ್ರಬ್ ಮಾಡೋಕ್ಕೆ ಹೋಗಬಾರ್ದು. ನಿಧಾನಕ್ಕೆ ಸ್ಕ್ರಬ್ ಮಾಡಿ ಒಂದು 5 ನಿಮಿಷ. ಅದಾದ ನಂತರ ಕ್ಲೀನಾಗಿ ತೊಳ್ಕೊಳ್ಳಿ. ಮುಖ ಮತ್ತು ಕುತ್ತಿಗೆ ಇಲ್ಲಿ ಕ್ಲೀನಾಗಿ ನಾವು ಸ್ಕ್ರಬ್ ಮಾಡಬೇಕಾಗುತ್ತೆ. ಇದು ನಿಮ್ಮ ಸ್ಕಿನ್ನನ್ನು ಡೀಪಾಗಿ ಕ್ಲೀನ್ ಮಾಡುತ್ತೆ, ಸ್ಕಿನ್ಗೆ ಗ್ಲೋನೆಸ್ಸನ್ನು ಕೊಡುತ್ತೆ. ಅಕ್ಕಿ ಹಿಟ್ಟು ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಕೂಡ ಒಳ್ಳೆಯದು. ಜೇನುತುಪ್ಪ ಏನಾಗುತ್ತೆ ಅಂತಂದರೆ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ, ಸ್ಕಿನ್ಗೆ ಗ್ಲೋನೆಸ್ ಕೊಡುತ್ತೆ.
ತುಂಬ ಡ್ರೈ ಸ್ಕಿನ್ ಅವರಾದರೆ ನೀವು ಒಂದೆರಡು ಡ್ರಾಪ್ ಜೇನುತುಪ್ಪ ಬದಲು ಒಂದು 1/4 ಟೀ ಸ್ಪೂನಷ್ಟು ಜೇನುತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಯಾಕಂತಂದರೆ ಜೇನುತುಪ್ಪ ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ. ಈ ಸ್ಕ್ರಬ್ ಇದೆಯಲ್ವಾ ನಿಮ್ಮ ಮುಖನ ತುಂಬ ಸಾಫ್ಟಾಗಿ ಮಾಡುತ್ತೆ, ಸ್ಮೂತಾಗಿ ಮಾಡುತ್ತೆ. ಸ್ಕ್ರಬ್ ಮುಗಿಯಿತು. 3ನೇ ಸ್ಟೆಪ್ ಏನು, ಫೇಸ್ ಪ್ಯಾಕ್. ಸ್ಕ್ರಬ್ ಮಾಡಿ 5 ನಿಮಿಷ ಲೈಟಾಗಿ ಜೆಂಟಲಾಗಿ ಮುಖನ ವಾಶ್ ಮಾಡ್ಕೊತೀರಾ. ಖಾಲಿ ನೀರಲ್ಲಿ ತೊಳ್ಕೊಳ್ಳಿ, ಮುಖನ ಒರೆಸ್ಕೊಂಡು ಒಂದು ಫೇಸ್ ಪ್ಯಾಕನ್ನು ಹಚ್ಕೊಳ್ಳಿ. ಅದನ್ನ ಹೇಗೆ ಮಾಡೋದು, ತುಂಬಾ ಸಿಂಪಲ್. ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಸ್ವಲ್ಪ ಕಡಲೆ ಹಿಟ್ಟು. ಆಯಿಲ್ ಸ್ಕಿನ್ ಅವರಾದರೆ ಹಾಲನ್ನು ಬಳಸ್ಕೊಂಡು ಕಲಿಸ್ಕೊಳ್ಳಿ. ನಿಮ್ಮದು ಡ್ರೈ ಸ್ಕಿನ್ ಆದರೆ ಮೊಸರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ಜೇನುತುಪ್ಪ ಸೇರಿಸಿ, ಒಂದು ಸ್ವಲ್ಪ ಅಲೋವೆರಾ ಜೆಲ್ ಕೂಡ ಸೇರಿಸ್ಬೋದು, ಮತ್ತು ಚಿಟಿಕೆಯಷ್ಟು ಅರಿಶಿನ ಪುಡಿ ಸೇರಿಸ್ಕೋಬೋದು. ನಿಮಗೆ ಅರಿಶಿನ ಅಲರ್ಜಿ ಇದೆ, ಅದು ನಿಮ್ಮದು ತುಂಬ ಸೆನ್ಸಿಟಿವ್ ಸ್ಕಿನ್ ಅಂತಂದರೆ ಅರಿಶಿನ ಪುಡಿ ಸೇರ್ಸೋಕ್ಕೆ ಹೋಗಬೇಡಿ. ಕಡಲೆ ಹಿಟ್ಟು, ಅದನ್ನ ಕಲಿಸೋದಕ್ಕೆ ಹಾಲು ಅಥವಾ ಮೊಸರು. ಡ್ರೈ ಸ್ಕಿನ್ ಅವರು ಮೊಸರು, ಆಯಿಲಿ ಸ್ಕಿನ್ ಅವರು ಹಾಲು. ಅದಾದ ನಂತರ 1-2 ಡ್ರಾಪ್ ಜೇನುತುಪ್ಪ ಮತ್ತು ಚಿಟಿಕೆಯಷ್ಟು ಅರಿಶಿನ. ಇನ್ನು ಒಂದು ಮಾಡ್ಬೋದು, ಸಿಕ್ಕಾಪಟ್ಟೆ ಆಯಿಲ್ ಸ್ಕಿನ್ ಅವರಾದರೆ ನೀವೊಂದು ಸ್ವಲ್ಪ ಸೌತೆಕಾಯಿ ರಸನ ಸೇರಿಸಿ, ಕುಕುಂಬರ್ ಬರುತ್ತಲ್ವ ಸೌತೆಕಾಯಿ, ಅದರ ರಸನ ಸೇರಿಸಿದರೆ ಸ್ವೆಟ್ ಮತ್ತು ಆಯಿಲ್ ಕಂಟ್ರೋಲ್ ಆಗುತ್ತೆ. ನಿಮ್ಮದು ಡ್ರೈ ಸ್ಕಿನ್ ಆದರೂ ನೀವು ಸೇರಿಸ್ಬೋದು, ಏನೂ ತೊಂದರೆ ಇಲ್ಲ. ಕುಕುಂಬರ್ ವಾಟರ್ ಸ್ಕಿನ್ಗೆ ತುಂಬ ಒಳ್ಳೆಯದು. ನಿಮಗೆ ಸಮ್ಮರ್ ಟೈಮಲ್ಲಿ ಅಥವಾ ಬೇಸಿಗೆ ಟೈಮಲ್ಲಿ ಮುಖ ತುಂಬ ಬೆವರುತ್ತೆ, ತುಂಬ ಆಯಿಲಿ ಆಗುತ್ತೆ ಅಲ್ವಾ, ಅದನ್ನ ಈ ಕುಕುಂಬರ್ ಕಂಟ್ರೋಲ್ ಮಾಡುತ್ತೆ. ಸೊ ಕುಕುಂಬರ್ ರಸ ಇಷ್ಟನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಪೇಸ್ಟ್ ಥರ ಮಾಡ್ಕೊಂಡು ಮುಖಕ್ಕೆಲ್ಲ ಹಚ್ಕೊಳ್ಳಿ. ಕುತ್ತಿಗೆ ಭಾಗಕ್ಕೆ ಹಚ್ಕೊಳ್ಳಿ, ಕೈಗೆ ಬೇಕಾದರೂ ಹಚ್ಕೋಬೋದು. 10ರಿಂದ 15 ನಿಮಿಷ ಬಿಡಿ. ತುಂಬ ಡ್ರೈ ಆಗಿ ಕ್ರ್ಯಾಕ್ ಆಗುತ್ತಲ್ಲ ಅಷ್ಟಲ್ಲ, ಒಂದು ಸ್ವಲ್ಪ ಅದು ಅಂದರೆ ಒದ್ದೆ ಇರುವಾಗಲೇ, ಅಂದರೆ 10 ನಿಮಿಷಕ್ಕೆ ನಿಮಗೆ ಪೂರ್ತಿ ಡ್ರೈ ಆಗಲ್ಲ, 10 ನಿಮಿಷ ಬಿಟ್ಟರೆ ಸಾಕು. ಅದಾದ ನಂತರ ಕ್ಲೀನಾಗಿ ನೀರಲ್ಲಿ ತೊಳ್ಕೊಳ್ಳಿ. ಸೋಪೇನು ಹಾಕೋದಕ್ಕೆ ಹೋಗೋದು ಬೇಡ. ಮುಖನ ಒರೆಸ್ಬಿಟ್ಟು ಇನ್ನೂ ಒಂದು ಸೂಪರ್ ಆಗಿರುವಂಥ ಟಿಪ್ಸನ್ನು ಹೇಳ್ತೀನಿ. ಮತ್ತು ನಿಮಗೆ ಡಬಲ್ ಗ್ಲೋನೆಸ್ ಬರಬೇಕು ಅಂತಂದರೆ ಒಂದು ಐಸ್ ಕ್ಯೂಬ್ ತಗೊಳ್ಳಿ. ಅದನ್ನ ಕ್ಲೀನಾಗಿರುವಂಥ ಬಿಳಿ ಬಟ್ಟೆ ಅಥವಾ ಯಾವುದಾದ್ರೂ ಕರ್ಚಿಪ್ ಇದ್ದರೆ ಅದರಲ್ಲಿ ಫೋಲ್ಡ್ ಮಾಡಿಕೊಂಡು ಲೈಟಾಗಿ ಒಂದು 30 ಸೆಕೆಂಡ್, ನಾನು ಹೇಳ್ತಾ ಇರೋದು 30 ಸೆಕೆಂಡ್, 1 ಮಿನಿಟ್ ಕೂಡ ಅಲ್ಲ, 30 ಸೆಕೆಂಡ್ ಕ್ಲೀನಾಗಿ ಮುಖಕ್ಕೆಲ್ಲ ರಬ್ ಮಾಡಿ. ಇದು ನೀವು ಮುಖ ಕ್ಲೀನ್ ಮಾಡಿ, ಸ್ಕ್ರಬ್ ಮಾಡಿ, ಫೇಸ್ ಪ್ಯಾಕ್ ಹಾಕಿ, ಮುಖ ತೊಳೆದು ಒರೆಸಿ ಆದ ನಂತರ ನಾನು ಹೇಳ್ತಾ ಇರೋದು ಐಸ್ ಕ್ಯೂಬನ್ನು ಒಂದು ಬಟ್ಟೆಯಲ್ಲಿ, ಕ್ಲೀನಾಗಿರುವಂಥ ಬಟ್ಟೆಯಲ್ಲಿ ಸುತ್ತಿ ಒಂದು 30 ಸೆಕೆಂಡ್ ಮುಖಕ್ಕೆ ಕಂಪ್ಲೀಟಾಗಿ ಈ ಥರ ರಬ್ ಮಾಡುವಂಥದ್ದು. ಇದು ಪೋರ್ಸನ್ನು ಕ್ಲೋಸ್ ಮಾಡುತ್ತೆ, ಸ್ಕಿನ್ಗೆ ಟೈಟ್ನೆಸ್ಸನ್ನು ಕೊಡುತ್ತೆ, ಸ್ಕಿನ್ಗೆ ಇಮ್ಮಿಡಿಯೇಟಾಗಿ ಇನ್ಸ್ಟೆಂಟ್ ಗ್ಲೋನೆಸ್ಸನ್ನು ಕೊಡುತ್ತೆ. ಅದಾದ ನಂತರ ಆ ನೀರನ್ನು ಹಾಗೆಯೇ ಡ್ರೈ ಆಗಲಿಕ್ಕೆ ಬೇಡಿ. ನಿಮ್ಮ ಮುಖ ಈಗ ಮೇಕಪ್ ಹಾಕ್ಕೊಳ್ಳೋದಕ್ಕೆ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಸ್ಕಿನ್ ಸ್ಮೂತ್ ಆಗಿರುತ್ತೆ, ಸ್ಕಿನ್ ಸಾಫ್ಟ್ ಆಗಿರುತ್ತೆ, ಗ್ಲೋ ಬಂದಿರುತ್ತೆ, ಡಲ್ನೆಸ್ ಹೋಗಿರುತ್ತೆ, ಪೋರ್ಸ್ ಟೈಟ್ ಆಗಿರುತ್ತೆ. ಒಂದು ಅರ್ಧ ಗಂಟೆ ಬಿಟ್ಟು ಅಥವಾ 1 ಗಂಟೆ ಬಿಟ್ಟು ಕ್ಲೀನಾಗಿ ಮುಖ ಕಾಮ್ ಆಗಿರುತ್ತೆ, ಸುತ್ತನ್ ಕೂಡ ಆಗಿರುತ್ತೆ. 1 ಗಂಟೆ ಬಿಟ್ಟು ನೀವು ಕ್ಲೀನಾಗಿ ಮೇಕಪ್ ಹಚ್ಕೊಂಡು ಈವೆಂಟ್ಗಳಿಗೆ ಆರಾಮ್ಸೆ ಹೋಗ್ಬೋದು. ಮೇಕಪ್ ಹಚ್ಚುವಾಗ ಯಾಕೆ ಇದೆಲ್ಲ ಮಾಡಬೇಕು ಅಂತ ನೀವು ಕೇಳ್ತೀರಲ್ವ. ನಿಮ್ಮ ಸ್ಕಿನ್ ಟೋನ್ಡ್ ಆಗಿಲ್ಲದಿದ್ದರೆ, ನ್ಯಾಚುರಲ್ ಆಗಿ ಗ್ಲೋನೆಸ್ ಇಲ್ಲದಿದ್ದರೆ, ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಹೆಲ್ದಿ ಆಗಿಲ್ಲದಿದ್ದರೆ ನೀವು ಎಷ್ಟು ಬೇಕಾದರೂ ಮೇಕಪ್ ಹಚ್ಕೊಳ್ಳಿ, ಅದು ನಿಮ್ಮ ಸ್ಕಿನ್ಗೆ ಸೆಟ್ ಆಗಲ್ಲ, ಸೂಟ್ ಆಗಲ್ಲ. ಏನೋ ಒಂಥರ ಪೇಂಟ್ ಮಾಡಿದಾಗೆ ಆಡಾಗೆ ಕಾಣಿಸುತ್ತೆ. ನಿಮ್ಮ ಸ್ಕಿನ್ ಟೋನ್ಡ್ ಆಗಿದ್ರೆ, ಹೆಲ್ದಿ ಆಗಿದ್ರೆ, ಸಾಫ್ಟ್ ಸ್ಮೂತ್ ಆಗಿದ್ರೆ ಯಾವುದೇ ಥರ ಮೇಕಪ್ ಮಾಡ್ಕೊಳ್ಳಿ, ನೀವು ಅಲ್ಟಿಮೇಟಾಗಿ ಸೂಪರಾಗಿ ಕಾಣ್ತೀರ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ಪಿಂಪಲ್ಸ್ ಮುಖದಲ್ಲಿದ್ದರೆ ಇದನ್ನೆಲ್ಲ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ತುಂಬ ಸೆನ್ಸಿಟಿವ್ ಸ್ಕಿನ್ ಆದರೆ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ, ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಂಡು ಬಳಸ್ಕೊಳ್ಳಿ, ಅರಿಶಿನ ಎಲ್ಲ ಸ್ಕಿಪ್ ಮಾಡಿ. ಡ್ರೈ ಸ್ಕಿನ್, ಆಯಿಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ನಾರ್ಮಲ್ ಸ್ಕಿನ್ನವರು ಯಾರು ಬೇಕಾದರೂ ಇದನ್ನ ಆರಾಮ್ಸೆ ಟ್ರೈ ಮಾಡ್ಬೋದು. ಏನನ್ನಾದರೂ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ರೆಸ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಐಸ್ ಕ್ಯೂಬಲ್ಲಿ ನೀವು ರಬ್ ಮಾಡಿರ್ತೀರಲ್ವ, ಅದಾದ ನಂತರ ನೀವು ಮಾಯ್ಶ್ಚರೈಸರ್ ಡ್ರೈ ಆದ ನಂತರ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದನ್ನು ಮರಿಬೇಡಿ. ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದರೆ ಸ್ಕಿನ್ ಕ್ಲೀನಾಗಿ ನಿಮಗೆ ನೆಕ್ಸ್ಟ್ ಮೇಕಪ್ ಹಚ್ಕೊಳ್ಳೋದಕ್ಕೆ ಸೆಟ್ ಆಗಿರುತ್ತೆ. ಸೊ ಇದನ್ನ ಯಾರು ಬೇಕಾದರೂ ಸಿಂಪಲಾಗಿ ಟ್ರೈ ಮಾಡ್ಬೋದು. ತುಂಬಾ ಅದ್ಭುತವಾಗಿ ಇದು ನಿಮಗೆ ರಿಸಲ್ಟ್ ಕೂಡ ಕೊಡುತ್ತೆ. ಇನ್ಸ್ಟೆಂಟಾಗಿ ನಿಮಗೆ ಸ್ಕಿನ್ಗೆ ಗ್ಲೋವನ್ನು ಕೊಡುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಸೊ ಏನಾದರೂ ಇದರಲ್ಲಿ ನಾನು ಮೆನ್ಷನ್ ಮಾಡಿರೋಂಥ ಪ್ರಾಡಕ್ಟ್ಗಳದ್ದು ಲಿಂಕ್ ಬೇಕಿದ್ದರೆ, ಮಾಯ್ಶ್ಚರೈಸರ್ ಇರ್ಬೋದು, ರೋಸ್ ವಾಟರ್ ಇರ್ಬೋದು, ಇದರದ್ದು ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ.
ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗೋದನ್ನು ಉಪಯೋಗ ಮಾಡ್ಕೊಳ್ಳಿ. ಏನನ್ನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂತಂದರೆ ಪ್ಯಾಸ್ಟಸ್ ಮಾಡ್ಕೊಳ್ಳಿ. ಇಷ್ಟು ಆದರೂ ಲೈಕ್ ಮಾಡಿ, ನೀವು ಮಾತ್ರ ನೋಡೋಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.